ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಇನ್ನೇನು ಬ್ರೇಕ್ ಬೀಳುತ್ತೆ ಅನ್ನೋ ಹೊತ್ತಲ್ಲೇ ಮತ್ತೆ ಬೆಂಕಿ ಮಳೆ ಶುರುವಾಗಿದೆ. ಟ್ರಂಪ್ ಮಾತಿಗೂ ಕ್ಯಾರೆ ಎನ್ನದ ಇರಾನ್ ಸರ್ವನಾಶದ ಯುದ್ಧ ಸಾರಿದೆ. ಯುದ್ಧ 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 ಅನ್ನೋ ಒಂದು ಪದ ಬಿಟ್ರೆ ಇಡೀ ಜಗತ್ತಿನಲ್ಲಿ ಬೇರೇನೂ ಕೇಳಿಸ್ತಿಲ್ಲ. ಆ ಮಟ್ಟಿಗೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 5 ದಿನ ಕದನ ವಿರಾಮ ಘೋಷಿಸಿದ್ರು. ಆದರೆ ಅದು ಬರೀ ಇಂಧನ ಮತ್ತು ತೈಲ ಘಟಕಗಳನ್ನು ಗುರಿಯಾಗಿಸಿ ದಾಳಿ ಮಾಡಬಾರದು ಅನ್ನೋದಕ್ಕಷ್ಟೇ ಸೀಮಿತವಾಗಿತ್ತು. ಆದರೆ ಯಾವುದಕ್ಕೂ ಬಗ್ಗದ ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿಗಳ ಮಳೆ ಸುರಿಸ್ತಿದ್ರೆ ಇರಾನ್ ಹಾರಿಸ್ತಿರೋ ಒಂದೊಂದು ಡ್ರೋನ್ಗಳು ಇಸ್ರೇಲ್ ನಗರವನ್ನ ಇವತ್ತೂ ಸರ್ವನಾಶ ಮಾಡಿದೆ. 26ನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ಕಾಳಗದಲ್ಲಿ ಮತ್ತೆ ರಕ್ತದ ಕೋಡಿ ಹರಿದಿದೆ. ಟ್ರಂಪ್ ಹೇಳಿದ್ಮೇಲೂ ತೈಲ ಘಟಕಕ್ಕೆ ಇರಾನ್ ಬಾಂಬ್. ನೋಡಿ ಹೇಗೆ ಇಸ್ರೇಲ್ ದೇಶದ ತೈಲ ಸಂಸ್ಕರಣಾ ಘಟಕ ಧಗಧಗಿಸಿ ಉರಿಯುತ್ತಿದೆ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನ ತೈಲ ಸಂಸ್ಕರಣಾಗಾರ ಮತ್ತು ತೈಲ ನಿಕ್ಷೇಪಗಳನ್ನು ನಾಶಪಡಿಸಿದೆ. ಅಂದಾಜು 3,85,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಇಸ್ರೇಲ್ನ ಈ ತೈಲ ಘಟಕ ಈಗ ಸರ್ವನಾಶ ಆಗೋಗಿದೆ. ಇದು ಇಸ್ರೇಲ್ ದೇಶದ ಹಡೇರಾ ನಗರದ ಅತ್ಯಾಧುನಿಕ ವಿದ್ಯುತ್ ಸ್ಥಾವರ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಥಾವರಗಳನ್ನು ಮುಟ್ಟಬೇಡಿ ಅಂದ್ರು. ಆದರೆ ಇರಾನ್ ಹುಡುಕಿ ಅದೇ ಜಾಗಗಳನ್ನು ಉಡಾಯಿಸ್ತಿದೆ. ಹಡೇರಾ ವಿದ್ಯುತ್ ಸ್ಥಾವರದ ಮೇಲೆ ಇರಾನ್ ದಾಳಿ ನಡೆಸಿದ್ರಿಂದ 100ಕ್ಕೂ ಹೆಚ್ಚು ಇಸ್ರೇಲ್ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತಗೊಂಡಿದ್ದು ಕತ್ತಲು ಆವರಿಸಿದೆ. ಇರಾನ್ ಸೇನಾಪಡೆಗಳು ನಡೆಸುತ್ತಿರೋ ದಾಳಿಗೆ ಇಸ್ರೇಲ್ ಕೂಡ ಪ್ರತೀಕಾರದ ದಾಳಿ ಮಾಡಿದೆ. ಇರಾನ್ ದೇಶದ ಬುಷೇರ್ ಪರಮಾಣು ವಿದ್ಯುತ್ ಸ್ಥಾವರವನ್ನ ಇಸ್ರೇಲ್ ಸೇನಾಪಡೆ ಹೊಡೆದುರುಳಿಸಿದೆ. ವಿದ್ಯುತ್ ಉತ್ಪಾದನೆಗಾಗಿ ಇರಾನ್ ಸ್ಥಾಪಿಸಿದ್ದ ಈ ಘಟಕಕ್ಕೆ ಮಾರ್ಚ್ 19ರಂದು ಇಸ್ರೇಲ್ ಬಾಂಬ್ ಹಾಕಿತ್ತು. ಈಗ ಮತ್ತೆ ಅದೇ ಘಟಕದ ಉಳಿದ ಭಾಗವನ್ನೂ ಸರ್ವನಾಶ ಮಾಡಿ ಇರಾನ್ಗೆ ಎಚ್ಚರಿಕೆ ನೀಡಿದೆ. ತೈಲ ಘಟಕಗಳು ವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನೇ ಧ್ವಂಸ ಮಾಡುತ್ತಿರೋದ್ರಿಂದ ಕೊಲ್ಲಿ ರಾಷ್ಟ್ರಗಳ ಪರಿಸ್ಥಿತಿ ಅಯೋಮಯವಾಗಿದೆ. ಕೈಗಾರಿಕೆಗಳು ಬಂದಾಗ್ತಿವೆ, ಉದ್ಯಮಗಳು ವಿನಾಶದಂಚಿಗೆ ಬಂದಿವೆ, ಲಕ್ಷಾಂತರ ಜನರ ಬದುಕು ಬರ್ಬಾದಾಗಿದೆ. ಇದಿಷ್ಟೇ ಅಲ್ಲ, ಇರಾನ್ ದೇಶದ ಇಸ್ಫಹಾನ್ನಲ್ಲಿರುವ ಕ್ರಾಂತಿಕಾರಿ ಗಾರ್ಡ್ ಪ್ರಧಾನ ಕಚೇರಿಯನ್ನ ಇಸ್ರೇಲ್ ಶೆಲ್ ದಾಳಿ ಮಾಡಿ ಧ್ವಂಸ ಮಾಡಿದೆ. ಈ ಸ್ಫೋಟದಲ್ಲಿ ಕಟ್ಟಡದೊಳಗಿದ್ದ 15ಕ್ಕೂ ಹೆಚ್ಚು ಇರಾನ್ ಅಧಿಕಾರಿಗಳು, ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಇರಾಕ್ನ ಬಂಡುಕೋರರ ಮೇಲೆ ಅಮೆರಿಕ ವಾಯುಪಡೆ ಬಾಂಬ್ ದಾಳಿ ಮಾಡಿರೋ ಘೋರ ದೃಶ್ಯ ಇದು. ಅನ್ಬಾರ್ನಲ್ಲಿರುವ ಇರಾಕ್ನ ಬಂಡುಕೋರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ವಾಯುದಾಳಿ ನಡೆಸಿದೆ. ಈ ದಾಳಿಯಲ್ಲಿ 7 ಜನ ಸತ್ತಿದ್ರೆ 15 ಜನ ಗಾಯಗೊಂಡಿದ್ದಾರೆ. ಅಮೆರಿಕ ವಾಯುದಾಳಿಯಿಂದ ಇಡೀ ಪ್ರದೇಶವೇ ನೆಲಸಮವಾಗಿದ್ದು ಬದುಕುಳಿದವರಿಗಾಗಿ ಹುಡುಕಾಡುತ್ತಿರೋದು ಕಣ್ಣಿಗೆ ರಾಚುತ್ತೆ. ಇದು ಅಮೆರಿಕ ಸೈನಿಕರು ಉಳಿದುಕೊಂಡಿದ್ದ ಹೋಟೆಲ್. ಇರಾಕ್ನ ಎರ್ಬಿಲ್ನಲ್ಲಿದ್ದ ಐಷಾರಾಮಿ ಕಟ್ಟಡವನ್ನು ಇರಾನ್ ಸೇನಾಪಡೆ ಬಾಂಬ್ ಹಾಕಿ ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಮಾಡಿದೆ. ಅಮೆರಿಕದ ಸೈನಿಕರು ತಂಗಿದ್ದ ಈ ಹೋಟೆಲ್ ನೆಲಸಮವಾಗಿದ್ದು 18ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಕೊಲ್ಲಿಯಲ್ಲಿ ಶುರುವಾಯಿತು ನ್ಯೂಕ್ಲಿಯರ್ ದಾಳಿ ಆತಂಕ. ನಾಗರಿಕರಿಗೆ ಸುರಕ್ಷತಾ ಮಾರ್ಗಸೂಚಿ ಕೊಟ್ಟ ಕುವೈಟ್. ಅಮೆರಿಕ ಸೇನೆ ಇರಾನ್ ನೆಲದಿಂದ ವಾಪಸ್ ಹೋಗೋವರೆಗೂ ನಮ್ಮ ದಾಳಿ ಅಚಲವಾಗಿರುತ್ತೆ ಅಂತ ಮೊಜ್ತಾಬಾ ಖಮೇನಿ ಪಡೆ ಎಚ್ಚರಿಕೆ ಕೊಡ್ತಾನೇ ಇದೆ. ಅಮೆರಿಕಾನು ಸುಮ್ಮನಾಗದೆ ಇವತ್ತು ಒಂದೇ ದಿನ 12,000 ಸೈನಿಕರನ್ನ ಕೊಲ್ಲಿ ರಾಷ್ಟ್ರಕ್ಕೆ ರವಾನೆ ಮಾಡಿದೆ. ಬೆಂಜಮಿನ್ ನೆತನ್ಯಾಹು ಪಡೆಯಂತೂ ಅಮೆರಿಕ ಹೇಳಿದಂತೆ ಇರಾನ್ ಸರ್ವನಾಶಕ್ಕೆ 26 ದಿನದಿಂದ ಬಾಂಬ್ ಹಾಕ್ತಾನೇ ಇದೆ. ಈಗ ನೋಡಿದ್ರೆ ಅಣು ಘಟಕಗಳು, ತೈಲ ಘಟಕಗಳು, ವಿದ್ಯುತ್ ಸ್ಥಾವರಗಳನ್ನು ಸ್ಫೋಟಿಸ್ತಾ ಯುದ್ಧವನ್ನ ಮತ್ತಷ್ಟು ಜಾಸ್ತಿ ಮಾಡಿವೆ. ಆದರೆ ಈ ಯುದ್ಧ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ನ್ಯೂಕ್ಲಿಯರ್ ದಾಳಿ ಹಂತಕ್ಕೂ ಹೋಗುವ ಆತಂಕ ಕೊಲ್ಲಿ ರಾಷ್ಟ್ರಗಳಲ್ಲಿ ಶುರುವಾಗಿದೆ. ಅದರಲ್ಲೂ ಕುವೈತ್ ಸರ್ಕಾರ ಸೇನಾಪಡೆ ಮೂಲಕ ಪರಮಾಣು ಬಾಂಬ್ ದಾಳಿ ಆಗಿಬಿಟ್ರೆ ಜನ ಹೇಗೆ ಸುರಕ್ಷಿತವಾಗಿರಬೇಕು ಅಂತ ಮಾರ್ಗಸೂಚಿಯನ್ನು ಇವತ್ತು ರಿಲೀಸ್ ಮಾಡಿದೆ. ನಿಲ್ಲದ ಯುದ್ಧ, ಕರುನಾಡಲ್ಲಿ ಗ್ಯಾಸ್ ಗಂಡಾಂತರ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದ ಕರುನಾಡಿನ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಡುತ್ತಿದ್ದು, ಕಲಬುರಗಿಯ ಆಳಂದ ಪಟ್ಟಣದ ಸೋನಾ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಇಡೀ ರಾತ್ರಿ ಕ್ಯೂ ನಿಂತಿದ್ರು. ಅಷ್ಟೇ ಅಲ್ಲ, ಸರತಿ ಸಾಲಿನಲ್ಲೇ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ರು. ಇದರ ಪರಿಣಾಮ ಗ್ಯಾಸ್ ಏಜೆನ್ಸಿ ಮುಂದೆ 1 ಕಿಲೋಮೀಟರ್ಗೂ ಹೆಚ್ಚು ಕ್ಯೂ ಸೃಷ್ಟಿಯಾಗಿತ್ತು.
ಇನ್ನು ಬಳ್ಳಾರಿಯ ಸಂಡೂರಲ್ಲೂ ಸಿಲಿಂಡರ್ ಕೊಳ್ಳಲು ಜನ ಪರದಾಡ್ತಿದ್ದಾರೆ. ಇದನ್ನೇ ಲಾಭ ಮಾಡಿಕೊಂಡ ಗ್ಯಾಸ್ ಏಜೆನ್ಸಿಗಳು ಒಂದು ಸಿಲಿಂಡರ್ಗೆ ಹೆಚ್ಚುವರಿ 50 ರೂಪಾಯಿ ಪಡೆಯುತ್ತಿದ್ದಾರೆ. ಬೇರೆ ದಾರಿ ಇಲ್ಲದೆ ದುಬಾರಿಯಾದರೂ ಜನ ಗ್ಯಾಸ್ ಸಿಲಿಂಡರ್ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಗೊತ್ತಿದ್ರೂ ಆಹಾರ ಇಲಾಖೆ ಮತ್ತು ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದೆ ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ತುಮಕೂರಿನಲ್ಲೂ ಸಿಲಿಂಡರ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಉಪಕಾರ್ ಗ್ಯಾಸ್ ಏಜೆನ್ಸಿ ಗೋದಾಮು ಮುಂದೆ ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಒಮ್ಮೆಲೆ 100 ಜನ ಸೇರಿದ್ರಿಂದ ನಿಯಂತ್ರಿಸೋದಕ್ಕೆ ಆಗದೆ ಏಜೆನ್ಸಿ ಸಿಬ್ಬಂದಿ ಹರಸಾಹಸಪಟ್ರು. ಯುದ್ಧದ ಎಫೆಕ್ಟ್ನಿಂದ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಜನ ಪರದಾಡುತ್ತಿದ್ದಾರೆ. ಗ್ಯಾಸ್ ಮಾತ್ರವಲ್ಲ, ಪೆಟ್ರೋಲ್ ಕೂಡ ಸಿಗದೆ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದು ಪಟ್ಟಣದ ಪೆಟ್ರೋಲ್ ಬಂಕ್ಗಳಿಗೆ ಔಟ್ ಆಫ್ ಸ್ಟಾಕ್ ಬೋರ್ಡ್ ಬಿದ್ದಿದೆ. ಇರೋ 4 ಬಂಕ್ಗಳಲ್ಲಿ 2 ಬಂಕ್ ಸಂಪೂರ್ಣ ಖಾಲಿಯಾಗಿದ್ದು ಉಳಿದ 2 ಬಂಕ್ ಮುಂದೆ ಜನ ಸಾಲುಗಟ್ಟಿ ನಿಂತು ಪರದಾಡುತ್ತಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯ ಭೀತಿ ಶುರುವಾಗಿದೆ. ಹೀಗಾಗಿ ಬಂಕ್ಗಳಿಗೆ ವಾಹನ ಸವಾರರು ಮುಗಿಬೀಳುತ್ತಿದ್ದು ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಜನಸಾಗರವೇ ಸೇರಿದೆ. ಚಿಕ್ಕಬಳ್ಳಾಪುರದ ಮಿಲಿಟರಿ ಹೋಟೆಲ್ಗಳಿಗೂ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿರೋ ನಾನ್ ವೆಜ್ ಹೋಟೆಲ್ಗಳು ಬಂದ್ ಮಾಡುವ ಸ್ಥಿತಿಗೆ ಬಂದಿವೆ. ಚಿಕ್ಕಬಳ್ಳಾಪುರದ ಪಕ್ಕಾ ನಾಟಿ ಸ್ಟೈಲ್ ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದ್ದು ತರಹೇವಾರಿ ಮಾಂಸ ಖಾದ್ಯಗಳ ತಯಾರಿ ಸ್ಥಗಿತಗೊಳಿಸಲಾಗಿದೆ. ಸೌದೆ ಒಲೆಗಳಲ್ಲಿ ಅಡುಗೆ ಮಾಡಲಾಗ್ತಿದ್ದು ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ಒದಗಿಸುವಂತೆ ಹೋಟೆಲ್ ಮಾಲೀಕರು ಮನವಿ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಭಾರತಕ್ಕೂ ತಲೆನೋವಾಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ವೃತ್ತಿಯಲ್ಲಿ ವೈದ್ಯ, ಆದರೆ ಈತನ ಮೇಲೆ ಕೊಲೆಯ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, 3 ಹೆಣ್ಮಕ್ಕಳ ಬದುಕಲ್ಲಿ ಆಟ ಆಡಿದ್ದಾರೆ ಅಂತ ಕಟ್ಕೊಂಡ ಹೆಂಡತಿಯೇ ಆರೋಪ ಮಾಡ್ತಿದ್ದಾರೆ. ರಿವಾಲ್ವರ್ ಹಿಡಿತಾನೆ ಸರ್, ಅವನು ನಿನ್ನ ಸಾಯಿಸೇ ಬಿಡ್ತೀನಿ ಅಂತಾನೆ ರಿವಾಲ್ವರ್ ಎಲ್ಲ ಹಿಡಿತಾನೆ. ವೈಟ್ ಕಾಲರ್ ಕ್ರಿಮಿನಲ್ಸ್ ಅಂತ ಏನ್ ಹೇಳ್ತೀವಿ, ಬಿಳಿ ಕೋಟನ್ನ ಹಾಕೊಂಡು ಹೆಣ್ಮಕ್ಳ ಮೇಲೆ ಯಾರು ಕ್ರೌರ್ಯನ ಎಸ್ತಾ ಇದ್ದಾರೆ, ಇಂಥವ್ರ ಮೇಲೆ ತಕ್ಕಷ್ಟು ಶಿಕ್ಷೆ ಆಗಬೇಕು. ವೈದ್ಯು ನಾರಾಯಣ ಹರಿ ಅಂತೀವಿ. ಕಣ್ಣಿಗೆ ಕಾಣುವಂತ ದೇವರು ಅಂದ್ರೆ ಅದು ವೈದ್ಯರು ಅಂತ ನಂಬ್ಕೊಂಡಿರ್ತೀವಿ. ಆದ್ರೆ ಕೆಲವರ ಕತೆ ಕೇಳ್ತಾ ಇದ್ರೆ ಏನ್ ಹೇಳ್ಬೇಕು ಅನ್ನುವಂಥದ್ದೇ ಗೊತ್ತಾಗಲ್ಲ. ಜೀವ ಉಳಿಸುವಂತವರೇ ಜೀವ ತೆಗೆಯುವಂತ ಕೆಲಸಕ್ಕೆ ನಿಂತು ಬಿಡ್ತಾರೆ. ಕಾಮದ ಹುಚ್ಚೋ ಕಾಸಿನ ಹುಚ್ಚೋ ಗೊತ್ತಿಲ್ಲ, ಅಮಾಯಕ ಹೆಣ್ಮಕ್ಕಳ ಬದುಕನ್ನೇ ಹಾಳು ಮಾಡಿ ಬಿಡ್ತಾರೆ. ಈಗ ಮೈಸೂರಿನ ಈ ವೈದ್ಯರ ಮೇಲೂ ಕೂಡ ಇಂಥದ್ದೇ ಆರೋಪ ಕೇಳಿ ಬಂದಿದೆ. ಒಬ್ಬರಲ್ಲ ಇಬ್ಬರಲ್ಲ 3 ಹೆಣ್ಮಕ್ಕಳ ಬದುಕನ್ನ ಸರ್ವನಾಶ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಡಾಕ್ಟರ್ ಕಳ್ಳಾಟಕ್ಕೆ 2 ಬಲಿ, ಮತ್ತೊಬ್ಬಳು ಕಕ್ಕಾಬಿಕ್ಕಿ. ಪ್ರೀತಿ ಹೆಸರಲ್ಲಿ ಹಾಕ್ತಾ ಇದ್ದ ಗಾಳ, ಬಲೆಗೆ ಬಿದ್ದವರು ವಿಲವಿಲ. ಒಬ್ಬರು ಸೀನಿಯರ್ ವೈದ್ಯ, ಮತ್ತೊಬ್ಬರು ಚಾರ್ಟೆಡ್ ಅಕೌಂಟೆಂಟ್, ಇನ್ನೊಬ್ಬಳು ಅಮಾಯಕಿ. ಈ 3 ಬದುಕಲ್ಲೂ ಇದೇ ವೈದ್ಯ ಪ್ರೇಮದಾಟವಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇವರ ಹೆಸರು ಡಾಕ್ಟರ್ ವಿನಯ್ ಕುಮಾರ್ ಅಂತ, ಮೂಲತಃ ಮೈಸೂರು ನಿವಾಸಿ. ಸುಮಾರು ವರ್ಷದ ಹಿಂದೆ ಖಾಸಗಿ ಕಾಲೇಜಿನ ಆಯುರ್ವೇದ ವಿಭಾಗದಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಡಾಕ್ಟರ್ ನಾಗಶ್ರೀ ಅನ್ನೋರ ಹಿಂದೆ ಬಿದ್ದಿದ್ದಂತೆ. ಸೀನಿಯರ್ ಹಿಂದೆ ಬಿದ್ದವ ಪ್ರೀತಿ ಪ್ರೇಮ 10 ಕನಸು ಕಟ್ಟಿದ್ದ. ಒಂದಿಷ್ಟು ದಿನ ಖುಷಿಯಾಗೇ ಇದ್ದವ 2014ರಲ್ಲಿ ಮಾಡಬಾರದ ಕೃತ್ಯಕ್ಕೆ ಕೈ ಹಾಕಿದ್ನಂತೆ. ನೀನು ನನಗಿಂತ ದೊಡ್ಡವಳು ಅನ್ನುವಂಥ ಕಾರಣಕ್ಕೆ ನಮ್ಮನೆಯಲ್ಲಿ ಮದುವೆಗೆ ಒಪ್ತಾ ಇಲ್ಲ ಅಂತ ಖ್ಯಾತೆ ತೆಗೆದವ ಶ್ರೀರಂಗಪಟ್ಟಣದ ಲಾಡ್ಜ್ ಒಂದಕ್ಕೆ ಕರೆಸಿಕೊಂಡಿದ್ದ. ನಾವಿಬ್ರು ಇಲ್ಲೇ ಸಾಯೋಣ ಅಂತ ನಂಬಿಸಿ ನಿದ್ದೆ ಮಾತ್ರೆ ಕೊಟ್ಟಿದ್ದ. ನಾಗಶ್ರೀಗೆ ಓವರ್ ಡೋಸ್ ಇಂಜೆಕ್ಷನ್ ನೀಡಿದ್ದ. ತಾನು ಸಾಯುವಂತ ನಾಟಕ ಆಡಿದ್ದ. ಆದರೆ ನಾಗಶ್ರೀಗೆ ಓವರ್ ಡೋಸ್ ಇಂಜೆಕ್ಷನ್ ನೀಡಿದ್ರಿಂದ 12 ವರ್ಷಗಳ ಕಾಲ ನರಕದ ಬದುಕು ಅನುಭವಿಸಿದ್ಲು. ಯಾರ ನೆನಪು ಇಲ್ಲದಂತಾಗಿದೆ. ನಿನ್ನೆಯಷ್ಟೇ ಕೊನೆಯುಸಿರೆಳೆದಿದ್ದಾಳೆ. ಆದರೆ ಡಾಕ್ಟರ್ ವಿನಯ್ ಮಾತ್ರ ಆತ್ಮಹತ್ಯೆಯ ಕಳ್ಳಾಟ ಆಡಿದ ಒಂದೇ ದಿನಕ್ಕೆ ಗುಣಮುಖನಾಗಿ ಮನೆಗೆ ಸೇರಿದ್ದ. ಸಾಯ್ಬೇಕು ಅನ್ನೋದೇ ಇಬ್ಬರ ನಿರ್ಧಾರ ಆಗಿದ್ರೆ ವಿನಯ್ ಒಂದೇ ದಿನದಲ್ಲಿ ಗುಣಮುಖನಾಗಿದ್ದು ಹೇಗೆ ಅಂತ ಪ್ರಶ್ನೆ ಎತ್ತಿದ್ರು. ಲಾಡ್ಜಿಗೆ ಕರ್ಕೊಂಡೋಗಿ ಆಕೆಗೆ ನಿದ್ದೆ ಮಾತ್ರೆಗಳು 30 ನಿದ್ದೆ ಮಾತ್ರೆಗಳು ಮತ್ತೆ ಇನ್ಸುಲಿನ್ ಇಂಜೆಕ್ಷನ್, ಹೆವಿ ಡೋಸ್ ಇರ್ತಕ್ಕಂಥ ಇಂಜೆಕ್ಷನ್ ಅನ್ನ ಆಕೆ ಇಂಜೆಕ್ಟ್ ಮಾಡ್ತಾನೆ. ಇಂಜೆಕ್ಟ್ ಮಾಡಿ ಮಾರನೇ ಬೆಳಿಗ್ಗೆ ಈತ ಎದ್ದಿ ಆಕೆ ಹೇಳ್ದಿದ್ದಾಗ ಅಂದಿನ ಕೊಲಂಬಿಯಾ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಈತ ಅವತ್ತೇ ಡಿಸ್ಚಾರ್ಜ್ ಆಗ್ತಾರೆ. ಆದರೆ ಆಕೆ ಡಿಸ್ಚಾರ್ಜ್ ಆಗೋದಿಲ್ಲ. ಅಕಸ್ಮಾತ್ ಆತ್ಮಹತ್ಯೆ ಮಾಡಿದ್ರೆ ಇದನ್ನು ಕೂಡ ಇಂಜೆಕ್ಷನ್ ತಗೋಬೋಯ್ತಲ್ವಾ. ಇವನು ಇಲ್ಲಿ ಯಾವುದೇ ರಕ್ತ ಕಣಗಳಲ್ಲಿ ಡ್ರಗ್ಸ್ ಬಗ್ಗೆ ಆಗಲಿ ಇಂಜೆಕ್ಷನ್ ಹೆವಿ ಡೋಸ್ ಆಗಿರೋ ಬಗ್ಗೆ ಕಾರಣ ಇಲ್ಲ. ಆಕೆ ಮಾತ್ರ ಹೆವಿ ಡೋಸ್ ಆಗಿದೆ. ಇದಕ್ಕೇನು ಕಾರಣ? ಡಾಕ್ಟರ್ ವಿನಯ್ ಪುರಾಣ ಇಷ್ಟಕ್ಕೆ ನಿಲ್ಲಿಲ್ಲ. ನಾಗಶ್ರೀ ಕೋಮಾಗೆ ಜಾರ್ತಾ ಇದ್ದಂತೆ ಮತ್ತೊಬ್ಬ ಹೆಣ್ಮಗಳ ಹಿಂದೆ ಬಿದ್ದಿದ್ದ ಅನ್ನುವಂಥ ಆರೋಪವೂ ಕೇಳಿ ಬರ್ತಾ ಇದೆ. ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದ ಗೌತಮಿಯನ್ನ ಮರಳು ಮಾಡಿದ್ದಂತೆ. ಆಕೆಯನ್ನ ತನ್ನ ಕಾಮದಾಸೆಗೆ ಬಳಸಿಕೊಂಡಿದ್ದ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ನೊಂದು ಬೆಂದು ಹೋದಂಥ ಗೌತಮಿ ಕೂಡ ಸಾವಿನ ಮನೆ ಸೇರಿದ್ಲು.
ಅಂದು ಕೇಸ್ ದಾಖಲಿಸಿಕೊಂಡಿದ್ದಂತ ಪೊಲೀಸರು ಈ ಕೇಸ್ನಲ್ಲಿ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು. ಇದೆಲ್ಲ ಆಗ್ತಾ ಇದ್ದಂತೆ ಡಾಕ್ಟರ್ ವಿನಯ್ ಕಣ್ಣಿಟ್ಟಿದ್ದು ಈ ಹೆಣ್ಮಗಳ ಮೇಲೆ. ವಿನೋದ ಅನ್ನುವಂಥ ಹೆಣ್ಮಗಳನ್ನ ಮದುವೆ ಆದವ ಒಂದೇ ಒಂದು ದಿನವೂ ನೆಟ್ಟಗೆ ಸಂಸಾರ ಮಾಡಿರ್ಲಿಲ್ವಂತೆ. ಈ ಹೆಣ್ಮಗಳು ಹೇಳೋದನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಯಾಕಂದ್ರೆ ಈಕೆ ಸಂಸಾರ ಮಾಡಿದ್ದು ಕೇವಲ ಒಂದೇ ಒಂದು ತಿಂಗಳಂತೆ. ಪ್ರತಿದಿನವೂ ಕುಡಿದು ಬರ್ತಾ ಇದ್ದವ, ಕುಡಬಾರ್ದ ಕಾಟ ಕೊಡ್ತಾ ಇದ್ದ, ಗನ್ ತೋರಿಸಿ ಆಸ್ತಿ ಬರ್ಸಿಕೊಂಡು ಬಾ ಅಂತ ಧಮಕಿ ಹಾಕ್ತಾ ಇದ್ದ. ಅಷ್ಟೇ ಅಲ್ಲ, ಮೊದಲೇ ಡೆತ್ ನೋಟ್ ಅನ್ನ ರೆಡಿ ಮಾಡಿ ಸಹಿ ಹಾಕಿಸ್ಕೊಂಡಿದ್ದ. ನನಗಾದ ಸ್ಥಿತಿ ಇನ್ಯಾವ ಹೆಣ್ಣಿಗೂ ಬರಬಾರ್ದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಊಟ ಕೊಡದೆ ರಿವಾಲ್ವರ್ ಹಿಡಿತಾನೆ ಸರ್. ಅವನು ನಿನ್ನ ಸಾಯಿಸೇ ಬಿಡ್ತೀನಿ ಅಂತಾನೆ ರಿವಾಲ್ವರ್ ಎಲ್ಲ ಹಿಡಿತಾನೆ. ಆಮೇಲೆ ಏನಂತ ಹೇಳ್ತಾನೆ, ಎಂತೆಂತ ಹುಡುಗಿರ್ನೋ ಸಾಯಿಸಿದೀನಿ, ನೀನ್ ಯಾವ ಲೆಕ್ಕ ಅಂತೆಲ್ಲ ಕೇಳ್ತಾನೆ. ನನ್ಗೆ ಅದು ಭಯ ಆಗೋಯ್ತು. ನಿಮ್ ಮಗಳು ನಮ್ಮ ಮನೇಲಿ ಇರ್ಬೇಕು ಅಂದ್ರೆ ಡೆತ್ ನೋಟ್ ಸೈನ್ ಮಾಡ್ಬೇಕಂತ. ಏನು ಅಂದ್ರೆ ನನ್ ಸಾವಾಗ ನಾನೇ ಕಾರಣ, ನಮ್ಮ ಅಪ್ಪ ಅಮ್ಮನೇ ಕಾರಣ. ನಮ್ಮ ಅಪ್ಪ ಅಮ್ಮ ಹಿಂಗ್ ಮಾಡಿದ್ರು, ಅದ್ರಿಂದ ನನಗೆ ಬೇಜಾರಾಗಿ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೀನಿ, ಈ ತರ ಬರಿಬೇಕು. ಬರ್ಸಿ ಇಟ್ಕೊಂಡಿದ್ದಾರೆ ಸರ್ ಆಲ್ರೆಡಿ ಅವರು. ಇನ್ನು ವಿನೋದ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ವಿನಯ್, ನನ್ನ ಮೇಲೆ ಮಾಡ್ತಾ ಇರುವಂತ ಆರೋಪಗಳೆಲ್ಲ ಸುಳ್ಳು. ಮದುವೆಯಾದ 1 ತಿಂಗಳಿಗೆ ಆಕೆಯೇ ಮನೆಯಿಂದ ಹೊರ ಹೋಗಿದ್ದಾಳೆ ಅಂತ ಹೇಳಿದ್ದಾರೆ. ಸರ್, ಈಕೆ ಮಾಡ್ತಾ ಇರೋ ಅಲಿಗೇಷನ್ಸ್ ಏನು ಅಂತಂದ್ರೆ, ನಾನು ಹೊಡೆದೆ, ನೋ, ಯಾವುದೇ ಕಾರಣಕ್ಕೂ ಆ ಕೆಲಸ ನಾನು ಮಾಡಿಲ್ಲ ಅಂತ ಅವಶ್ಯಕತೆ ನನಗೆ ಇಲ್ವೂ ಇಲ್ಲ ಕೂಡ. ಜೊತೆಗೆ ಅವಳನ್ನ ಮದುವೆ ಅವ್ರದ್ದು ಜಮೀನ್ ಬರ್ಸ್ಕೊ ಬನ್ನಿ ಅಂತ ಅಂದ್ಬಿಟ್ಟು ಕೇಳಿದೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ನಮ್ಮ ತಾತನವ್ರು 7 ಎಕರೆ ಜಮೀನು ಇದೆ, ಅದನ್ನೇ ನಾನು ಸರಿಯಾಗಿ ನೋಡ್ತಾ ಇಲ್ಲ, ಅದನ್ನೇ ನಾನು ನೋಡಕ್ ಆಗ್ತಿಲ್ಲ. ಸೊ ಇದೆಲ್ಲ ಸುಳ್ಳು ಸರ್. ಏಕಾಏಕಿ ನಾನು ಕ್ಲಿನಿಕಲ್ ಇದ್ದೀನಿ, ಈಕೆ ಹೋಗಿರೋದೇ ಗೊತ್ತಿಲ್ಲ, ಏಕಾಏಕಿ ಬರ್ತಾಳೆ, ಏಕಾಏಕಿ ಹೊರಟೋಗ್ತಾಳೆ. ಅವರಮ್ಮ ಹಿಂದಿನ ದಿನ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ, ಅದು ಕೂಡ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ವಿಚಾರಗಳು ನಡೆದಿದ್ದಾವೆ. ಬೆನ್ನಿಂದ ನಡೆದಿರುವಂತ ಕುತಂತ್ರಕ್ಕೆ ಒಂದು ಉದಾಹರಣೆ ಸರ್ ಈ ಕೇಸು. ಹುಣಸೂರು ತಾಲೂಕಿನ ಹನಗೋಡಿಯಲ್ಲಿ ಕ್ಲಿನಿಕ್ ನಡೆಸ್ತಾ ಇರುವಂತ ಡಾಕ್ಟರ್ ವಿನಯ್ ಸುತ್ತ 10 ಕತೆಗಳು ಉಟ್ಕೊಂಡಿವೆ. ತಾಳಿ ಕಟ್ಟಿಸಿಕೊಂಡ ಹೆಣ್ಮಗಳೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಹೀಗಾಗಿ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸಪ್ಪನ ಆಡಿಯೋ ಬೆಂಕಿ ಹಚ್ಚಿದೆ. ರೌಡಿ ಶೀಟರ್ ಯಶಸ್ವಿನಿ ಜೊತೆ ಮಾತನಾಡಿದ ಆಡಿಯೋ ಈಗ ಕೇಳುಗರ ಹುಬ್ಬೇರಿಸುವಂತೆ ಮಾಡಿದೆ. ಕೋಣನಕುಂಟೆ ಪಾಪಣ್ಣ ಲವ್ಸ್ ಲೇಡಿ ರೌಡಿ ಶೀಟರ್. ಚಿನ್ನು ಮುತ್ತು ಮುದ್ದಾಡೋಣ ಅಂತ ಮಂಚಕ್ಕೆ ಆಹ್ವಾನ. ಈ ಆಡಿಯೋ ಕೇಳಿದ್ರೆ ರಸಗಳಿಗೆಯ ಚಿನ್ನಾಟದ ಮಾತುಗಳು ಅನ್ನಿಸುತ್ತದೆ. ಆದರೆ ಈ ಸಂಭಾಷಣೆಯಲ್ಲದೆ ರೌಡಿ ಶೀಟರ್ ಯಶಸ್ವಿನಿ ಗೌಡ ಜೊತೆಗೆ ಬೆಂಗಳೂರಿನ ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಪಾಪಣ್ಣ ಮಾತನಾಡಿರೋದು. ಚಿನ್ನ ಮುದ್ದು ಅನ್ನೋ ಪಾಪಣ್ಣ ಮನೆಗೆ ಬರ್ಲ, ಮುತ್ತು ಕೊಡು, ಟೈಟ್ ಹಗ್ ಕೊಡು ಅಂತ ಮಾತನಾಡಿದ್ರಂತೆ. ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣನ ವಿರುದ್ಧ ರೌಡಿ ಶೀಟರ್ ಯಶಸ್ವಿನಿ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಬಸವನಗುಡಿ ಠಾಣೆಯ ರೌಡಿ ಶೀಟರ್ ಆಗಿದ್ದ ಯಶಸ್ವಿನಿ ಗೌಡಗೆ ಸದ್ಯ ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಆಗಿರೋ ಪಾಪಣ್ಣ ಮೋಹದ ಬಲೆ ಬೀಸುವ ಪ್ರಯತ್ನ ಮಾಡಿದ್ದಾರೆ. 2017ರಲ್ಲಿ ಬಸವನಗುಡಿ ಇನ್ಸ್ಪೆಕ್ಟರ್ ಆಗಿದ್ದ ಪಾಪಣ್ಣ ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಿದ್ರಂತೆ. ಆಗಲೂ ಆರೋಪ ಬಂದಾಗ ಸಸ್ಪೆಂಡ್ ಮಾಡಲಾಗಿತ್ತಂತೆ. ಇದೀಗ ಮತ್ತೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ದೂರಿದ್ದಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ ಕಾಲ್ ಮಾಡೋದು, ಮನೆಗೆ ಬರಬೇಕು ಅನ್ನೋದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ. ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ನನಗೆ ತುಂಬ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳ್ಸೋದು, ಐ ಲವ್ ಯು, ಯು ಆರ್ ವೆರಿ, ಇನ್ನ ಕೆಟ್ಟದಾಗಿದೆ. ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನು ಅರ್ಥ ಸರ್? ಪೊಲೀಸ್ ಇನ್ಸ್ಪೆಕ್ಟರ್ ಪಾಪಣ್ಣನ ವಿರುದ್ಧ ಯಶಸ್ವಿನಿ ಗೌಡ ದೂರು ನೀಡಿದ್ದಾರೆ. ಆದರೆ ಪೊಲೀಸ್ ಕಮಿಷನರ್ ಭೇಟಿಗೆ ಸಿಕ್ಕಿಲ್ಲ. ಆದರೆ ಆಡಿಯೋ ಮಾತ್ರ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸಪ್ಪನ ಪೋಲಿ ಮಾತುಗಳ ಬಗ್ಗೆ ಕಮೆಂಟ್ ಮಾಡಿ ಕೇಕೆ ಹಾಕ್ತಿದ್ದಾರೆ. ರೌಡಿ ಶೀಟರ್ ಯಶಸ್ವಿನಿ ಗೌಡ ದೂರು ಆಧರಿಸಿ ಇಲಾಖಾ ತನಿಖೆ ನಡೆಸಲು ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. 2017ರಿಂದ ಇಲ್ಲಿಯವರೆಗೂ ಕಾಟ ಕೊಟ್ಟಿದ್ದಾರೆ ಅಂದಾಗ ಆಗ ದೂರು ಯಾಕೆ ಕೊಡಲಿಲ್ಲ ಅನ್ನೋ ಅನುಮಾನ ಮೂಡಿದೆ. ಅದೇನೇ ಇರಲಿ, ಇನ್ಸ್ಪೆಕ್ಟರ್ ಮಾತುಗಳು ಹಲ್ಚಲ್ ಎಬ್ಬಿಸಿದ್ದು. ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.
ಬೈಲಹೊಂಗಲ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಮಗನ ಸಾವಿನ ಹಿಂದೆ ಹೆಣ್ಣಿನ ನೆರಳಿದೆ ಅನ್ನುವಂಥ ಆರೋಪ ಕೇಳಿ ಬರೋದಕ್ಕೆ ಶುರುವಾಗಿದೆ. ಅಕ್ರಮ ಸಂಬಂಧ ಇಟ್ಕೊಂಡಿದ್ದೇ ಜೀವಕ್ಕೆ ಮುಳುವಾಯಿತು ಅನ್ನುವಂತಹ ಶಂಕೆ ಎದ್ದಿದೆ. ಮಾಜಿ ಶಾಸಕರ ಮಗನ ಸಾವಿನ ಹಿಂದೆ ಹೆಣ್ಣಿನ ಹೆಜ್ಜೆ. ಹತ್ತೂರಿಗೆ ನ್ಯಾಯ ಹೇಳುತ್ತಿದ್ದವಗೆ ಆ ಹೆಣ್ಣಿನ ಹೊಂಚು. ಹೆಣ್ಣು, ಹೊನ್ನು, ಮಣ್ಣು ಈ ಮೂರೂ ಕೂಡ ತಾನಾಗಿಯೇ ಒಲಿದು ಬರಬೇಕು. ಅಪ್ಪಿತಪ್ಪಿ ಬಲವಂತವಾಗಿ ಹಿಂದೆ ಬಿದ್ದರೆ ನಡೆಯೋದು ದುರಂತಗಳೇ. ಅದರಲ್ಲೂ ಮಾಯಾಂಗಿಣಿಯರ ಹಿಂದೆ ಹೋದ್ರಂತೂ ಮುಗಿದೇ ಹೋಯ್ತು. ಮೀನಿನ ಹೆಜ್ಜೆಯನ್ನಾದರೂ ಕಂಡುಹಿಡಿಯಬಹುದು, ಹೆಣ್ಣಿನ ಹೆಜ್ಜೆ ತಿಳಿಯೋದಕ್ಕಾಗಲ್ಲ. ಯಾವಾಗ ಪಲ್ಲಂಗ ಏರ್ತಾರೋ, ಯಾವಾಗ ಮುಹೂರ್ತ ಇಡ್ತಾರೋ ಒಂದೂ ಗೊತ್ತಾಗಲ್ಲ. ಈಗ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಮಗ ಕೂಡ ಇಂಥದ್ದೇ ದುರಂತ ಅಂತ್ಯ ಕಂಡಿದ್ದಾನೆ. ವಿವಾಹಿತ ಮಹಿಳೆ ಜೊತೆಗಿನ ಅಕ್ರಮ ಸಂಬಂಧವೇ ಈತನ ಸಾವಿಗೆ ಕಾರಣ ಅನ್ನೋ ಗುಸುಗುಸು ಶುರುವಾಗಿದೆ. ಪ್ರೇಮದ ಬಲೆಗೆ ಕೆಡವಿಕೊಂಡವಳೇ ಹೆಣ ಉರುಳಿಸಿ ಹೋಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಧಾರವಾಡ ತಾಲೂಕಿನ ರಾಮಾಪುರ ಗ್ರಾಮದ ನಿರ್ಜನ ಪ್ರದೇಶದಲ್ಲಿ ಸುಟ್ಟ ಕಾರೊಂದು ಪತ್ತೆಯಾಗಿತ್ತು. ಇದೇ ಕಾರಲ್ಲಿ ಸುಟ್ಟು ಕರಕಲಾದ ಮೃತದೇಹವೂ ಪತ್ತೆಯಾಗಿತ್ತು. ತನಿಖೆಗಿಳಿದ ಪೊಲೀಸರಿಗೆ ಇದು ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಅವರ ಮಗನ ಮೃತದೇಹ ಅನ್ನೋದು ಗೊತ್ತಾಗಿತ್ತು. ಆದರೆ ಕೊಂದಿದ್ಯಾರು, ಕೊಂದಿದ್ಯಾಕೆ ಅನ್ನೋದು ಮಾತ್ರ ನಿಗೂಢವಾಗಿತ್ತು. ಇದರ ಹಿಂದೆ ಬಿದ್ದ ಪೊಲೀಸರಿಗೀಗ ಒಂದೊಂದೇ ಸುಳಿವು ಸಿಗೋದಕ್ಕೆ ಶುರುವಾಗಿದೆ. ಮಾರ್ಚ್ 23ರ ರಾತ್ರಿಯಂದೇ ರಾಜು ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಂತೆ. ಎಲ್ಲಿ ಹೋದ್ರು, ಏನಾದ್ರು ಅನ್ನೋದು ಮನೆಯವರ್ಯಾರಿಗೂ ಗೊತ್ತಿರಲಿಲ್ಲ. ಇದೇ ಹೊತ್ತಲ್ಲಿ ಈಗ ಹೆಣವಾಗಿ ಪತ್ತೆಯಾಗಿದ್ದಾರೆ. ರಾಜು ಬೋಳಶೆಟ್ಟಿ ಸಾಮಾನ್ಯ ವ್ಯಕ್ತಿಯಲ್ಲ. ಹತ್ತೂರು ಜನರಿಗೆ ನ್ಯಾಯ ಹೇಳ್ತಿದ್ರು. ಸುತ್ತಮುತ್ತಲ ಊರಿನವರಿಗೆ ಇವರ ಮಾತೇ ವೇದವಾಕ್ಯವಾಗಿತ್ತು. ಆ ಮಟ್ಟಿಗೆ ಜನ ಗೌರವ ಕೊಡ್ತಿದ್ದರು. ಇಂಥವರೇ ಕೊಲೆಯಾಗಿದ್ದಾರೆ ಅಂತ ಜನ ಬೆಚ್ಚಿ ಬಿದ್ದಿದ್ದಾರೆ. ಕೊಲೆ ರಹಸ್ಯ ಹುಡುಕಿ ಹೊರಟಾಗ ಹೆಣ್ಣಿನ ಹೆಜ್ಜೆ ಕಾಣಿಸುವುದಕ್ಕೆ ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದ ವಿವಾಹಿತ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ರಂತೆ. ಆಕೆಯೇ ರಾಜು ಅವರಿಗೆ ಚಟ್ಟ ಕಟ್ಟಿದ್ದಾಳೆ ಅಂತ ಹೇಳಲಾಗ್ತಿದೆ. 4 ಜೊತೆ ಸೇರ್ಕೊಂಡು ರಾಜುರನ್ನ ಕೊಲೆ ಮಾಡಿದ್ದಾರೆ. ನಂತರ ಯಾರಿಗೂ ಗೊತ್ತಾಗಬಾರದು ಅಂತ ಧಾರವಾಡ ತಾಲೂಕಿನ ರಾಮಾಪುರದ ಅರಣ್ಯದಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ನಿನ್ನೆ ನೈಟ್ ನಮಗೆ ಮಾಹಿತಿ ಬಂತು, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದರಲ್ಲಿ ಇನ್ನೊಬ್ಬರೇ ಆರೋಪಿ ಇದ್ದಾರೆ. ಡೀಟೇಲ್ಸ್ ಸ್ವಲ್ಪ ಅಂಡರ್ ಇನ್ವೆಸ್ಟಿಗೇಷನ್ ಇರೋದು ಕೇಸಿಂದ ಇಮಿಡಿಯೇಟ್ಲಿ ಕೊಡೋಕ್ಕೆ ಆಗಲ್ಲ. ಮೇನ್ ಕಾರಣ ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಒಂದು ಪರ್ಸ್ನಲ್ ರೈವಲ್ರಿ ಅಂತ ಬರ್ತಾ ಇದೆ. ಅವರು ಆಪ್ಸಿ ಏನು ಜಗಳ ಇತ್ತು. ಬಟ್ ಡೀಟೇಲ್ ನಮಗೆ ಸ್ವಲ್ಪ ಟೈಮ್ ಇದ್ದರೆ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಅದರಲ್ಲಿ ಇನ್ಕ್ವೈರಿ ಮಾಡ್ತೀವಿ. ಇನ್ಕ್ವೈರಿ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸದ್ಯಕ್ಕೇನೋ ಮಾಜಿ MLA ಮಗನ ಸಾವಿನ ಹಿಂದೆ ಹೆಣ್ಣಿನ ನೆರಳಿದೆ ಅನ್ನೋದು ಗೊತ್ತಾಗಿದೆ. ಆದರೆ ಕೊಂದಿದ್ಯಾಕೆ ಅನ್ನೋದು ಮಾತ್ರ ನಿಗೂಢವಾಗಿದೆ. ಹೀಗಾಗಿ 3 ಆರೋಪಿಗಳನ್ನು ಬಂಧಿಸಿರೋ ಪೊಲೀಸರು ಅಸಲಿ ರಹಸ್ಯ ಹೊರಗೆಳೆಯುವುದಕ್ಕೆ ಮುಂದಾಗಿದ್ದಾರೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ. ಆ ಹೆಣ್ಮಗಳು ಹೆತ್ತವರ ವಿರೋಧ ಕಟ್ಕೊಂಡು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗಿದ್ಲು. ಆದ್ರೆ 18 ವರ್ಷ ಸಂಸಾರ ನಡೆಸಿದ ಗಂಡ ಮತ್ತೊಂದು ಮದ್ವೆಗೆ ರೆಡಿಯಾಗಿದ್ದ. ಕದ್ದು ಮುಚ್ಚಿ ಹಸೆಮಣೆ ಏರ್ತಿದ್ದವನಿಗೆ ಪತ್ನಿ ಶಾಕ್ ಕೊಟ್ಟಿದ್ದಾಳೆ. ಇಲ್ಲಿರೋ ಪೂಜಾರಪ್ಪ ಎಲ್ಲ ಸೇರಿ 2ನೇ ಮದುವೆ ಮಾಡ್ತಾ ಇದ್ದಾರೆ ಸರ್. ನನ್ ನ್ಯಾಯ ಬೇಕು. ಗಂಡನ 2ನೇ ಮದುವೆ ಹೊತ್ತಲ್ದೆ ಪತ್ನಿ ಕೊಟ್ಲು ಶಾಕ್. ಹಸೆ ಮಣೆ ಏರೋ ಟೈಮಲ್ದೆ ಮೊದಲ ಪತ್ನಿ ಕಂಡು ಕಂಗಾಲು. ಬಿಳಿ ಪಂಚೆ ಬಿಳಿ ಶರ್ಟ್ನಲ್ದೆ ಮದುಮಗ ಮಿರಮಿರ ಮಿಂಚಿಸಿದ್ದ. ರೇಷ್ಮೆ ಸೀರೆ ಉಟ್ಕೊಂಡು ಹೆಣ್ಣು ಮಗಳು ಹಸೆ ಮಣೆಗೇರೋ ಖುಷಿಯಲ್ದಿದ್ಲು. ಬೆಳ್ಳಂಬೆಳಗ್ಗೆ ಮುಹೂರ್ತ ಆಗಿದೆ ಅಂತ 100 ಸಂಬಂಧಿಕರು ಬಂದಿದ್ರು. ಪುರೋಹಿತರು ಕೂಡ ಮಂತ್ರಘೋಷ ಮೊಳಗಿಸೋದಕ್ಕೆ ಶುರು ಮಾಡಿದ್ರು. ಇನ್ನೇನು ಮಾಂಗಲ್ಯ ಧಾರಣೆ ಆಗ್ಬೇಕು ಅನ್ನೋ ಹೊತ್ತಲ್ದೆ ಮದುವೆ ಗಂಡಿನ ಮೊದಲ ಹೆಂಡತಿ ಎಂಟ್ರಿ ಕೊಟ್ಟಿದ್ದಾಳೆ. ತಾಳಿ ಕಟ್ಟೋದಕ್ಕೆ ಸಜ್ಜಾಗಿದ್ದ ಗಂಡ ಮೊದಲ ಹೆಂಡತಿ ನೋಡ್ತಿದ್ದಂತೆ ಕಕ್ಕಾಬಿಕ್ಕಿಯಾಗಿದ್ದಾನೆ. ಮೊದಲ ಪತ್ನಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಹಸೆ ಮಣೆ ಏರ್ತಿದ್ದವ ಈಗ ವಿಲವಿಲ ಒದ್ದಾಡ್ತಿದ್ದಾನೆ. ಹಸೆ ಮಣೆಗೇರೋದಕ್ಕೆ ಸಿದ್ಧನಾಗಿದ್ದ ಮದುಮಗನ ಪಾಡು ಹೇಗಾಗಿದೆ ನೋಡಿ. ಹುಡುಗಿ ಜೊತೆ 7 ಹೆಜ್ಜೆ ಹಾಕ್ಬೇಕಿದ್ದವ ಪೊಲೀಸರ ಜೊತೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಿದ್ದಾನೆ.
ಈತನ ಹೆಸರು ಸುರೇಶ್ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೋಡಗುರ್ಕಿ ನಿವಾಸಿ. 18 ವರ್ಷದ ಹಿಂದೆ ಈ ಹೆಣ್ಣು ಮಗಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಹೆತ್ತವರ ವಿರೋಧದ ನಡುವೆಯೂ ಈತನೇ ಬೇಕು ಅಂತ ಹಸೆ ಮಣೆಗೇರಿದ್ಲು. ಮೊದಲೆಲ್ಲ ಚೆನ್ನಾಗಿಯೇ ಇದ್ದವ. ದಿನಗಳು ಕಳೀತಿದ್ದಂತೆ ಕುಡಿತದ ದಾಸನಾಗಿದ್ದ. 2 ಗಂಡು ಮಕ್ಕಳು ಹುಟ್ಟಿದ್ರು. ಈತನ ಕುಡಿತದ ಚಟ ನಿಂತಿರ್ಲಿಲ್ಲ. ಯಾವಾಗ ಗಂಡ ಹೆಂಡತಿ ಮಧ್ಯೆ ಬಿರುಕು ಮೂಡೋದಕ್ಕೆ ಶುರುವಾಯ್ತು, ಪತ್ನಿ ಮನೆ ಬಿಟ್ಟು ಹೋಗಿದ್ಲು. ಈಗ ಮನೆಯಲ್ಲಿ ಏನ್ ಸಣ್ಣ ಪುಟ್ಟ ಎಲ್ಲದಕ್ಕೂ ಜಗಳ ಮಾಡೋದು, 1 ಗಂಟೆ 2 ಗಂಟೆಲಿ ಬರೋದು, ಏನು ತಂದಾಕ್ತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ, ಯಾಕೆ ತಂದಾಕಲ್ಲ ಮಾಡಕ್ಕಲ್ಲ ಅಂದ್ರೆ ಬಂದು ಹೊಡೆದು ಬಿಡೋದು. ಬಂದು ಹೊಡೆದು ಹಾಗೆ ಹೀಗೆ ಅಂತ ಇದ್ ಮಾಡ್ತಾನೆ ಇದ್ರು ಸರ್. ಆದ್ರೂ ನನ್ನ ಮಕ್ಳಿಗೋಸ್ಕರ ನಾನು ಸಂಸಾರ ಮಾಡ್ಕೊಂಡೆ ಬಂದ್ರೆ ಲಾಸ್ಟ್ಗೆ ಸಾಯಿಸೋ ಸ್ಟೇಜಿಗೆ ಬಂದು ಈಗ ಅಮ್ಮ ಮನೇಲಿ ಭಯ ಬಿದ್ಬಿಟ್ಟು ಅಮ್ಮವರು 1 ವರ್ಷದಿಂದ ಕರ್ಕೊಂಡೋದ್ರು ಸರ್. ಹೆಗಲೆತ್ತರಕ್ಕೆ ಬೆಳೆದ 2 ಗಂಡು ಮಕ್ಕಳಿದ್ರು. ಈತನಿಗೆ ಇನ್ನೊಂದು ಮದುವೆಯಾಗೋ ಆಸೆ ಹುಟ್ಟಿತ್ತು. 1.5 ವರ್ಷದಿಂದ ಪತ್ನಿಯಿಂದ ದೂರಾಗಿದ್ದವ. ಮಕ್ಕಳಿಗೆ ನಾನೇ ಜೀವನಾಂಶ ಕೊಡ್ತೀನಿ ಎಂದಿದ್ದ. ಆದ್ರೆ ಇತ್ತೀಚೆಗೆ ನವರಂಗಿ ಆಟ ಶುರು ಮಾಡಿದವ. ಮೊದಲ ಹೆಂಡತಿಗೆ ಗೊತ್ತಾಗದಂತೆ ಇನ್ನೊಂದು ಮದುವೆಗೆ ರೆಡಿಯಾಗಿದ್ದ. ಇವತ್ತು ಬೆಳ್ಳಂಬೆಳಗ್ಗೆ ಹಸೆ ಮಣೆಗೇರಲು ಎಲ್ಲ ರೆಡಿ ಮಾಡ್ಕೊಂಡಿದ್ದ. ಆದ್ರೆ ಈ ವಿಷಯ ಮೊದಲ ಹೆಂಡತಿಗೆ ಗೊತ್ತಾಗ್ತಿದ್ದಂತೆ ಬ್ರೇಕ್ ಹಾಕಿದ್ದಾಳೆ. ಪೊಲೀಸರ ಜೊತೆ ಮದುವೆ ಮನೆಗೆ ಬಂದು ಹಂಗಾಮ ಎಬ್ಬಿಸಿದ್ದಾಳೆ. ನನ್ಗೆ 2ನೇ ಮದುವೆ ಮಾಡ್ತಾ ಇದ್ದಾರೆ. ಅವ್ರ ಚಿಗಪ್ಪ ಮತ್ತೆ ಇಲ್ಲಿರೋ ಪೂಜಾರಪ್ಪ ಎಲ್ಲ ಸೇರಿ 2ನೇ ಮದುವೆ ಮಾಡ್ತಾ ಇದ್ದಾರೆ ಸರ್. ನನ್ ನ್ಯಾಯ ಬೇಕು ನನ್ಗೆ, ನನ್ ಮಕ್ಕಳಿಗೆ ಅಂತ ಇಲ್ಲಿ ಬಂದಿದ್ದೀನಿ ಸರ್. 19 ವರ್ಷದಿಂದ ಸರ್. ಡೈವರ್ಸ್ ಏನೂ ಆಗಿಲ್ಲ ಸರ್. ಒಟ್ನಲ್ದೆ ಪ್ರೀತಿಸಿ ಮದುವೆಯಾದವನೇ ಈ ಹೆಣ್ಣು ಮಗಳ ಬಾಳಿಗೆ ವಿಲನ್ನಾಗಿದ್ದಾನೆ. ಹುಡುಗನ ಪೂರ್ವಾಪರ ತಿಳಿಯದೆ ಮದುವೆಗೆ ರೆಡಿಯಾಗಿದ್ದ ಹೆಣ್ಣೆತ್ತವರು ಈಗ ಶಾಕ್ ಆಗಿದ್ದಾರೆ. ದುಡ್ಡು ಹೋಯ್ತು, ಮದುವೆಯು ನಿಂತೋಯ್ತು ಅಂತ ಕಣ್ಣೀರಿಡ್ತಿದ್ದಾರೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ. ಉಪಚುನಾವಣೆಯ ಕಾವು ದಿನೇ ದಿನೇ ಬಿಸಿಯಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕೈ ಕಮಲ ನಾಯಕರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ರೆ, ದಾವಣಗೆರೆಯಲ್ಲಿ ಬಂಡಾಯದ ಬೇಗುದಿ ಕೈ ಸುಡೋದಕ್ಕೆ ಶುರುವಾಗಿದೆ. ಜೋರಾಯ್ತು ಕೈ ಕಮಲ ಮಧ್ಯೆ ಮಿನಿ ಸಮರ. ಮತದಾರರನ್ನ ಸೆಳೆಯಲು ನಾನಾ ರಣತಂತ್ರ. ರಾಜ್ಯದಲ್ಲಿ ಬೇಸಿಗೆಯ ಬಿಸಿಲಿನ ಜೊತೆಗೆ ಬೈ ಎಲೆಕ್ಷನ್ ಕಾವು ರಂಗೇರಿದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯ ಕಣವಾದರೆ ಬಿಜೆಪಿಗೆ ಗೆಲ್ಲಲೇಬೇಕು ಅನ್ನೋ ಹಠ. ಹೀಗಾಗಿ ಎರಡೂ ಪಕ್ಷದ ಮಧ್ಯೆ ಜಿದ್ದಿನ ಸಮರ ಶುರುವಾಗಿದ್ದು, ಬಿರು ಬಿಸಿಲಲ್ಲೂ ಲೆಕ್ಕಿಸದೆ ಚುನಾವಣಾ ಪ್ರಚಾರ ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಹವಾ ಜೋರಾಗಿದೆ. ದಿವಂಗತ HY ಮೇಟಿ ಅವರಿಂದ ತೆರವಾಗಿರೋ ಕ್ಷೇತ್ರಕ್ಕೆ ಕೈ ಕಮಲ ನಾಯಕರು ಜಂಗಿ ಕುಸ್ತಿಗೆ ಬಿದ್ದಿದ್ದಾರೆ. 2023ರ ಚುನಾವಣೆ ಸೋಲಿನ ಸೇಡು ತೀರಿಸಿಕೊಳ್ಳಲು ಬಿಜೆಪಿ ರಣತಂತ್ರ ರೂಪಿಸುತ್ತಿದೆ. ಕ್ಷೇತ್ರ ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ನಾಯಕರು ನಾನಾ ಲೆಕ್ಕಾಚಾರ ಹಾಕ್ತಿದ್ದಾರೆ. ಬಾಗಲಕೋಟೆ ಚುನಾವಣಾ ಕಣದಲ್ಲಿ ಒಟ್ಟು 16 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಇದರಲ್ಲಿ 2 ನಾಮಪತ್ರ ತಿರಸ್ಕೃತಗೊಂಡಿದ್ದು 14 ಅಭ್ಯರ್ಥಿಗಳು ಕಣದಲ್ಲುಳಿದಿದ್ದಾರೆ. ನಾಮಪತ್ರ ವಾಪಸ್ ಪಡೆಯಲು ನಾಳೆ ಕೊನೆ ದಿನ ಆಗಿರುವುದರಿಂದ ಪಕ್ಷೇತರ ಅಭ್ಯರ್ಥಿಗಳ ಮನವೊಲಿಸಲು ಕೈ ಕಮಲ ನಾಯಕರು ತೆರೆಮರೆಯಲ್ಲಿ ಸರ್ಕಸ್ ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ಮನೆ ಮನೆ ಪ್ರಚಾರ ಆರಂಭಿಸಿದ್ದಾರೆ. ಬೆಳಗಿನ ಹೊತ್ತು ನಗರ ಪ್ರದೇಶದಲ್ಲಿ ಪ್ರಚಾರ ನಡೆಸಿದರೆ ಸಂಜೆ ಹೊತ್ತಲ್ಲಿ ಹಳ್ಳಿಗಳಲ್ಲಿ ಮತಬೇಟೆಯಾಡ್ತಿದ್ದಾರೆ. ಮಾರ್ಚ್ 27ರಿಂದ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿಯಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕ್ಷೇತ್ರದ ಶಾಸಕರೆಲ್ಲ ಪ್ರಚಾರ ಮಾಡಲಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಪರ BY ವಿಜೇಂದ್ರ, ಶ್ರೀರಾಮುಲು, ಗೋವಿಂದ ಕಾರಜೋಳ ಸೇರಿದಂತೆ ಅನೇಕ ನಾಯಕರು ಎಂಟ್ರಿ ಕೊಡಲಿದ್ದಾರೆ. ಶಾಮನೂರು ಕುಟುಂಬಕ್ಕೆ ಬಂಡಾಯದ ಬಿಸಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಉಪಚುನಾವಣೆಯ ಅಬ್ಬರ ಶುರುವಾಗಿದೆ. ಸುಡು ಬಿಸಿಲಲ್ಲೂ ಲೆಕ್ಕಿಸದೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪ್ರಚಾರ ಮಾಡ್ತಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಕೂಡ ಮತಬೇಟೆ ಶುರು ಮಾಡಿದ್ದಾರೆ. ಮುಸ್ಲಿಂ ನಾಯಕರ ವಿರೋಧದ ಮಧ್ಯೆಯೂ ಟಿಕೆಟ್ ಗಿಟ್ಟಿಸಿಕೊಂಡಿರೋ ಶಾಮನೂರು ಕುಟುಂಬಕ್ಕೆ ಬಂಡಾಯವೇ ದೊಡ್ಡ ತಲೆನೋವಾಗಿದೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣಕ್ಕಿಳಿದಿರುವುದು ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು, ಅಹಿಂದ ಸಮಾಜದ ಶಕ್ತಿ ಏನು ಅಂತ ತೋರಿಸ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಕಡೆ ಕಾಣಿಸಿದ್ದಾರೆ ಕೆಪಿಸಿಸಿ ಅವರು. ಈ ರಾಜ್ಯದಲ್ಲಿ ಮುಸಲ್ಮಾನರು ಏನಂತಕ್ಕದ್ದು ನಮ್ಮ ಸಮಾಜ, ಅಹಿಂದ ಸಮಾಜ ಈ ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಶಕ್ತಿ ಪ್ರದರ್ಶನ
ಇಡೀ ಅಹಿಂದ ಸಮಾಜದವರು ಅಲ್ಪಸಂಖ್ಯಾತರು ತೋರಿಸ್ಬೇಕಂತೇಳಿ ತಮ್ಮನ್ನ ವಿನಂತಿ ಮಾಡ್ಕೊಂತಾನೆ. ಒಟ್ಟಿನಲ್ಲಿ ಉಪಚುನಾವಣಾ ಅಖಾಡ ದಿನೇ ದಿನೇ ಜೋರಾಗ್ತಿದ್ದು ಏಪ್ರಿಲ್ 9ಕ್ಕೆ ಮತದಾನ ನಡೆಯಲಿದೆ. ಹೀಗಾಗಿ ಎರಡೂ ಕ್ಷೇತ್ರ ಗೆಲ್ಲೋದಕ್ಕೆ ಎರಡೂ ಪಕ್ಷಗಳು ರಣತಂತ್ರ ರೂಪಿಸುತ್ತಿವೆ. ಬಾಗಲಕೋಟೆಯಿಂದ ಮಂಜುನಾಥ್ ತಳುವಾರ್ ಜೊತೆಗೆ ಸಂಜಯ್, ನ್ಯೂಸ್ 18 ದಾವಣಗೆರೆ.